ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು ಪ್ರಜಾವಾಣಿ ಮುಖಪುಟದಲ್ಲ ಗಣಪತಿ ಹೆಗಡೆ ಅನ್ನುವಂಥವ್ರು ಉದ್ಯೋಗಕ್ಕೆ ನಿತ್ಯ ವಲಸೆ ಅನ್ನುವಂಥ ಲೇಖನ ನೋಡ್ತಾ ಇದ್ದೆ. ಭಾಳ ಒಳ್ಳೆಯ ಲೇಖನ. ಒಳ್ಳೆಯದನ್ನು ಒಳ್ಳೆಯದಾಗಿ ಹೇಳೋದಕ್ಕೇನು ತಪ್ಪದ, ಎಲ್ಲೇ ಬರಲದು. ಆ ಲೇಖನದಲ್ಲೇ ಭಾಳಷ್ಟು ವಿಷಯಗಳನ್ನ, ಅದರಲ್ಲೂ ಈ ಕಲ್ಯಾಣ ಕರ್ನಾಟಕ ಅಥವಾ ಕಲಬುರಗಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, 6 ಜಿಲ್ಲೆಗಳೇನಿದ್ದಾವಲ್ಲ ಅವು, ಅದು ಒಟ್ಟು ನಾಡಿನಲ್ಲೇ ಯಾಕೆ ನಮ್ಮ ಹುಡುಗರು ವಿದ್ಯಾರ್ಥಿಗಳು ಅಥವಾ ಹರಿದವರು ವಲಸೆ ಹೋಗ್ತಾರ, ಗೋವಾಕ್ಕೆ ಹೋಗ್ತಾರ, ದಕ್ಷಿಣ ಕರ್ನಾಟಕದ ಒಂದು ಶ್ರೀಮಂತ ಇದ್ದಂಥ ಊರುಗಳಿಗೆ ಹೋಗ್ತಾ ಇದ್ದಾರೆ, ಯಾಕೆ ದೊಡ್ಡ ದೊಡ್ಡ ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಅನ್ನುವಂಥ ವಿಷಯದ ಬೆಳಕು ಚಲೋ ಪ್ರಯತ್ನ ಮಾಡಿದ್ದಾರೆ. ಅನೇಕರು ತಮ್ಮ ನೋವುಗಳು ಹಂಚ್ಕೊಂಡಿದ್ದಾರೆ. ಅದರಲ್ಲಿ ಯಾಕೆ ಬಂದೀವಪ್ಪ ನಾವು, ಯಾವುದೋ ಕರ್ನಾಟಕ ಮೂಲಿರುವಂಥವ್ರು ಇನ್ನೊಂದು ಮೂಲಿ ಕಾರವಾರ, ಬೆಂಗಳೂರು, ಮಂಗಳೂರು ಅಲ್ಲಿ ದುಡಿಲಿಕ್ಕೆ ಯಾಕೆ ಬಂದೀವಿ? ಅದು ದುಡಿದ್ರೂ ಸಹಿತ ಸಾಲ್ತಾ ಇಲ್ಲ, ಅವ್ರು ಕೊಡೋ ಪೇಮೆಂಟ್ ಎದಕ್ಕೂ ಆಗ್ತಾ ಇಲ್ಲ. ಆದರೆ ಅಲ್ಲಿ ಗ್ರಾಮದಲ್ಲಿದ್ದರೆ ಅದೂ ಇಲ್ಲ. ಇದನ್ನು ನಮ್ಮ ಸರ್ಕಾರಗಳು ಇವತ್ತು ಗಂಭೀರ ಆಯ್ತು ಹೋಗ್ಬೇಕಾಗ್ಯದ. ಕರ್ನಾಟಕ ಸರ್ಕಾರ ಆಯಿತು, ಅದೇ ಕಾಲಕ್ಕೆ ನಮ್ಮ ಕೇಂದ್ರ ಸರ್ಕಾರ ಆಯಿತು. ಎರಡೂ ಸರ್ಕಾರಗಳು, ಇದರಲ್ಲಿ ಎರಡೂ ಸರ್ಕಾರಗಳು ವೈಫಲ್ಯವನ್ನು ಅನುಭವಿಸ್ತಾರೆ. ನಮ್ಮ ಗ್ಯಾರಂಟಿ ಕೊಟ್ಟಿರ್ಬೋದು, ಮತ್ತೆ ಕೊಟ್ಟಿರ್ಬೋದು, ಹೇಳ್ಬೋದು. ಇವರು ನಮ್ಮ ಸಿದ್ದರಾಮಯ್ಯನವರು ಗ್ಯಾರಂಟಿ ಕೊಟ್ಟಿದ್ದೀರಪ್ಪ, ಇಲ್ಲಂತಲ್ಲ, ಎಲ್ಲಿವರೆಗೆ ಅಂತ. ಈ ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ಟ್ಯಾಕ್ಸಿಂದನೇ ಅನ್ನೋದು ಅಷ್ಟು ಸತ್ಯ. ಅದು ಒಳ್ಳೆಯ ವಿಚಾರ ಮಾಡಿದಿರಿ, ಕೊಟ್ಟಿದ್ರಿ, ನಮ್ಮ ಟ್ಯಾಕ್ಸ್ ಅದು. ಕಾಳ, ಅಕ್ಕಿ, ಇನ್ನುಳಿದೆಲ್ಲ ಅವು ನಮ್ಮ ರೈತ ಬೆಳೆದಿದ್ದು. ಇಲ್ಲಿ ಯಾವ ನಾಯಕನು ಇವತ್ತು ಸಿದ್ದರಾಮಯ್ಯನಿರಲಿ, DK ಶಿವಕುಮಾರ್ ಇರಲಿ, ಕರ್ನಾಟಕದಲ್ಲೇ ಸೆಂಟ್ರದಲ್ಲೇ ನಮ್ಮ ಮೋದಿಯವರಿರಲಿ, ಅದ್ರ ಜೊತೆ ಶಾರ್ ಅವರಿರಲಿ, ಗಡ್ಕರಿ ಅವರಿರಲಿ, ಯಾರು ಇರಲಿ, ಇದು ಎಲ್ಲಿದು ಕೊಡೋರು ನೀವು? ನಮ್ಮ ಟ್ಯಾಕ್ಸ್ ವರ್ಷಕ್ಕೆ 50 ಲಕ್ಷ ಕೋಟಿಗಳಲ್ಲಿ ಟ್ಯಾಕ್ಸ್ ವಸೂಲು ಮಾಡ್ತೀವಿ ನಮ್ಮಿಂದ. ಅದರಲ್ಲೇ ಒಂದಿಷ್ಟು ದುಡ್ಡು ನಮಗೆ ಕೊಡ್ತಾ ಇರ್ತೀರಿ. ಅದರಲ್ಲೇ ದುಡ್ಡಿನ ಕೆಲವು ರಿಟರ್ನ್ ಅಪ್ ಮಾಡ್ತೀರಿ ದುಡ್ಡಿದ್ದವ್ರಿಗೆ. ಇದನ್ನು ಅಕ್ಕಿ ಕೊಟ್ಟು ಸುಮ್ಮನೆ ಕಳಿಸ್ತಾರೆ. ಈ ವಲಸೆ ಹೋಗೋ ರೀತಿ ಏನು, ಮುಂದೆ ಇವ್ರ ಭವಿಷ್ಯ ಏನು ಅಂತ ಕಲ್ತಿದ್ದಾರೆ. ಇಲ್ಲ ಅಂತಲ್ಲಿ ಕೆಲವರು ಕಲಿಲಾರದವರು ಇದ್ದಾರೆ. ಗೋವಾದಲ್ಲಿ ಹೋಗಿ ಪಾಪ, ಗೋವಾ ಆಗಿರ್ಬೋದು, ಮಹಾರಾಷ್ಟ್ರದ ಕೆಲವೊಂದು ದಕ್ಷಿಣ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕದವರು ಕೆಳಗೆ ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಅಲ್ಲಲ್ಲಿ ಹೋಗ್ತಾ ಇದ್ದಾರೆ. ಅನುಕೂಲಗಳು ಎಲ್ಲಿ ಸಿಗ್ತಾರೆ ಹೋಗ್ತಾ ಇದ್ದಾರೆ. ಪಾಪ ಉದ್ಯೋಗ ಇಲ್ಲ, ಅವ್ರ ಬದುಕಿ ಒಂದು ನರಕ ಆಗ್ಯದ. ಗಂಡ ಮಗ ಇದ್ರೆ ಎಲ್ಲೂ ಕೂಲಿ ನಾಲಿ ಮಾಡ್ತಾನೆ. ಹೆಣ್ಣುಮಗಳು ಹೋದ್ರೆ ಪಾಪ ಅವ್ರದ್ದು ಪರಿಸ್ಥಿತಿ ಹೆಂಗದ್ರಿ. ಗೋವಾ ಆಯಿತು, ದಕ್ಷಿಣ ಮಹಾರಾಷ್ಟ್ರ ಆಯಿತು, ಕರ್ನಾಟಕದವರು, ಆಂಧ್ರ ಕೆಲವೊಂದು ಕಡೆ ಆಗಿರ್ಬೋದು, ಹೆಣ್ಮಕ್ಳು ಹೋದ್ರೆ ಏನು ಮಾಡ್ತಾರೆ ಅವರು? ನಿಮಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಅನೇಕ ಹೆಣ್ಮಕ್ಳು ವೇಶ್ಯಾವೃತ್ತಿ ಇಲ್ಲದ ನಾವು ಸಾಕಷ್ಟು ನೋಡಿದ್ದೀವಿ. ಇದಕ್ಕೆ ಕಾರಣ ಅಂದರೆ ಹೊಟ್ಟೆ ಸಲುವಾಗಿ ಪಾಪ ಹೋಗ್ತಾ ಇರ್ತಾರೆ. ಇದು ಸರ್ವೆ ಮಾಡಿಸ್ಬೇಕಾಗಿದೆ ಅಷ್ಟಲ್ಲ, ಇದು ಪರಿಹಾರ ಹುಡುಕಬೇಕಾಗಿದೆ. ಸರ್ವೆ ಸಾಕಷ್ಟು ಮಾಡಿಸ್ತಾ ಇದ್ರಿ, ಈಗ ಸರ್ವೆಗಾಗಿ ಶುರು ಮಾಡಿದಿರಿ, ಒಳ್ಳೆ ಕೆಲಸ. ಇನ್ನು ಅದು ಬಂದ ಮೇಲೆ ಇನ್ನೂ ಏನೇನು ಗೊತ್ತಿಲ್ಲ. ಅಷ್ಟರೊಳಗೆ ನಮ್ಮ BJPಗರು ಅವರು ಇವರು DK ಶಿವಕುಮಾರ್ ಅಂತವರು ಸರ್ವೆ ಬಂದ್ ಮಾಡಿದ್ರು ಏನು ಹೇಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಮ್ಮ ಅಸ್ತಿತ್ವಕ್ಕೆ ಕುಂದು ಬರ್ತದಪ್ಪ, ಡೌನ್ ಹೊಡಿತದೆ ಅಂತೇಳಿ ಇದನ್ನೂ ಮಾಡಿಸ್ತಾ ಇಲ್ಲ, ಮಾಡಿಕೊಡ್ತಾ ಇಲ್ಲ. ಹೋಗ್ಬಿಡ ಬಂದಷ್ಟು ಮೀಸಲಾತಿ ಬದುಕ್ತಾ ಇದ್ರೆ ಯಾವುದೂ ಮೂಲಿಲ್ಲ ಅಂದರೆ ಅದನ್ನೂ ಮಾಡಿಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲೇ ಈ ವಲಸೆ ದಿನನಿತ್ಯ ಹೋಗುವಂಥವ್ರಿಗೆ ಪರಿಹಾರ ಏನು ಅಂದ್ರೆ ಅಲ್ಲಿ ಉದ್ಯೋಗ ಕೊಡಿಸೋದು. ಈಗ ರಾಷ್ಟ್ರ ಮಟ್ಟದಲ್ಲಿ ಹೋದ್ರೆ ಅತಿ ಹೆಚ್ಚು ಖರ್ಚು ನಮ್ಮ ಮೋದಿ ಅವರು ಘೋಷಣೆ ಮಾಡಿದ್ದು ಬಿಹಾರ ಸಲುವಾಗಿ. ಅವರು ಘೋಷಣೆ ಮಾಡಿದ್ದು ಇದರಲ್ಲಿ ಕೊಟ್ಟಿದ್ದು ನೋಡಿದ್ರೆ ಪ್ರತಿ ವರ್ಷ ಹೆಚ್ಚು ಕಡಿಮೆ 90,000 ಕೋಟಿಯಿಂದ 1.5 ಲಕ್ಷ ಕೋಟಿಯವರೆಗೆ ಅವರಿಗೆ ದುಡ್ಡು ಹಂಚ್ತಾ ಇರ್ತಾರೆ. ಬಟ್ ಅವರಿಗೆ ಆ ಯೋಜನೆ ಈ ಯೋಜನೆ ಒಂದೊಂದು ರಾಜ್ಯಕ್ಕೆ, ಕರ್ನಾಟಕ ಇರಲಿ, ಬಿಹಾರ ಇರಲಿ, ಬಿಹಾರ ಮತ್ತು ಉತ್ತರ ಪ್ರದೇಶ ಹೆಚ್ಚದ ಅಂದಾಜೊಂದು ಹೇಳ್ತಾ ಇದ್ದೀನಿ ಇವತ್ತು ನಿಮಗೆ. ಇಷ್ಟು ದುಡ್ಡು ಹಂಚಿಯೂ ಅವ್ರು ವಲಸೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಉದ್ಯೋಗ ಇಲ್ಲಲ್ಲ, ಉದ್ಯೋಗ ಸೃಷ್ಟಿನೇ ಇಲ್ಲ. ಕಳೆದ 11 ವರ್ಷ ಆಗಿರ್ಬೋದು. ಇವತ್ತು ನಾವು ಕಾಂಗ್ರೆಸ್ಗೆ ಹೇಳ್ತಾರೆ ಕಳೆದ 11 ವರ್ಷದಿಂದ ಅಂತೇಳಿ. ಆದರೆ ಹಿಂದೂ ಇದೇ ಪರಿಸ್ಥಿತಿ ಇತ್ತು. ವಲಸೆ ಹೋಗೋದಂತೆ ಸೊಸೆಕಾಗಿದ್ದ ಪರಿಸ್ಥಿತಿ ಬದಲಾಗಿಲ್ಲ. ನಿರುದ್ಯೋಗ ಪ್ರಮಾಣ ಆ ಪ್ರಮಾಣ ಬೆಳೀತಾನೆ ಹೊರಟಿದ್ದು. ಇವತ್ತಂತ ಇನ್ನೂ ಹೇಳಿಕ್ಕೆ ಆಗಷ್ಟು ಬೆಳೆತದೆ. ಯಾಕಂದ್ರೆ PSUಗಳನ್ನು, ಪಬ್ಲಿಕ್ ಸೆಕ್ಟರ್ಗಳನ್ನು ನಾವು ಪ್ರೈವೇಟ್ದಲ್ಲಿ ಕೊಟ್ಕೋತೀವಿ. ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾಯಿದ್ದೀವಿ. ಮನುಷ್ಯ ಆನ್ಲೈನ್ ನೌಕರಿ ಮಾಡ್ತಾಯಿದ್ರು ಕೆಲವೊಂದು ಜನ ಕಲ್ತಂಥವ್ರು, ಆದರೂ ಬಂದ್ ಮಾಡಿಬಿಟ್ಟಿದ್ದೀವಿ. ಬ್ಯಾಂಕ್ಗಳು ರಾಷ್ಟ್ರೀಕರಣಾಗಿದ್ದು, ಎಲ್ಲ ಕಡೆ ಇದ್ದು, ಅವುಗಳನ್ನ ಕಡಿಮೆ ಮಾಡ್ತಾಯಿದ್ವಿ. ಮತ್ತು ಎಲ್ಲಿ ಹೋಗ್ಬೇಕ್ರಿ ಪಾಪ ದುಡಿಯೋರು? ಯಾವುದೋ ಕಂಪ್ನಿಗಳು ಹೋಗೋದು, ಕಂಪ್ನಿ ಮುಂದೆ ನಿಲ್ಲೋದು, ಕೂಲಿಕಾರರಾಗೋದು, ಗುಲಾಮ್ ಆಗೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ ರೀ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂಜಾನೆ ಸಾಯಂಕಾಲ ದೂರ 300-400 ರೂಪಾಯಿ ಕೊಡ್ತಾರೆ. ಆದರೆ ಮತ್ತೆ ಏಜೆಂಟ್ಸ್ ಇರ್ತಾರೆ, ಕಾಂಟ್ರಾಕ್ಟರ್ಸ್ ಇರ್ತಾರೆ. ಅದಕ್ಕೆ ಕಾಂಟ್ರಾಕ್ಟರ್ ಇರ್ತಾನೆ, ಅವ್ನು ತೊಗೊಳ್ತಾನೆ 500-600, ನಿಮಗೆ ಕೊಡ್ತಾನೆ 300-200, 200. ಒಂದು ವ್ಯಕ್ತಿಯಿಂದ ಒಬ್ಬ ಕುಬ್ರಿಯಿಂದ ಒಂದು 100 ರೂಪಾಯಿ ಹೊಡಿತಾನೆ, ನಾವು 100-200. ಈ ಪರಿಸ್ಥಿತಿ ಇವತ್ತು ಕಾಂಟ್ರಾಕ್ಟ್ ಲೇಬರರ್ಸ್. ಈ ದುಸ್ಥಿತಿ ಕಾರಣ ಯಾರು? ಬರೀ ಕಾರಣ ಎಲ್ಲ ಇದು ಪರಿಹಾರ ಹುಡುಕಬೇಕಾಗಿದೆ. ಇವತ್ತು ಕಾರಣ ಇವತ್ತು ರಾಜಕಾರಣಿಗಳು, ಅಧಿಕಾರಶಾಹಿಗಳು ಮತ್ತು ಅದೇ ಕಾಲಕ್ಕೆ ಇಲ್ಲಿ ಈ ಆಡಳಿತ ಮಾಡುತ್ತಿರೋಂದ್ರೆ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಕಾರಣ ಇದೆ. ನಾವು ನೆಮ್ಮದಿ ಅಂತಿದ್ರೆ ಸಾಕಪ್ಪ, ದೇಶ ಹಾಳಾಗಿ ಹೋಗ್ರಿ, ರಾಜ್ಯ ಹಾಳಾಗಿ ಹೋಗ್ರಿ, ಊರು ಹಾಳಾಗಿ ಹೋಗ್ರಿ, ನಮ್ಮ ಅಂತಬ್ರು ಹಾಳಾಗಿ ಹೋಗ್ಲಿ, ಅಕ್ತಗಾರ ಹಾಳಾಗಿ ಹೋಗ್ರಿ. ಅದು ನಾವು ಆರಾಮದಿಲ್ಲೋ. ಮನುಷ್ಯ ಕೆಲವು ಜನ ನೌಕರಿ ಮಾಡ್ತಾರೆ. ಇದೆಲ್ಲ 10% ಬರುವಂಥವ್ರೆಲ್ಲ ಇವರು ನೌಕರಿ ಮಾಡಿ ದಾಡಿ ಹೋಗಿಬಿಡ್ತಾರೆ. ಇನ್ನು ಕೆಲವೊಂದಿಷ್ಟು ದುಡ್ಡು ಮಾಡಿ ಮತ್ತೆ ವ್ಯವಹಾರ ಮಾಡಿ ಗಳಿಸ್ಕೊಳ್ತಾರೆ. ರಾಜಕಾರಣಿಗಳಂತೆ ದೇಶ ಲೂಟಿ ಮಾಡಿದಾಗ ಮಾಡ್ತಾರೆ, ಖನಿಜ ಲೂಟಿ ಮಾಡ್ತಾರೆ, ಮತ್ತೊಂದು ಲೂಟಿ ಮಾಡ್ತಾರೆ, ಕಾಡುಗಳು ಲೂಟಿ ಮಾಡ್ತಾರೆ. ನೋಡಿ ಕಾಡುಗಳು ತಮ್ಮ ಕುಸಿದು ಹೋಯ್ತು ಅಲ್ಲೇ. ಹೊಳೆ ದಂಡಿ ಉಸುಕಕ್ಕೆ ಕುಲ್ಲ ಮಾಡ್ತಾರೆ, ಕಲ್ಲುಗಳನ್ನ ಕುಲ್ಲ ಮಾಡ್ತಾರೆ, ಗುಡ್ದಾಗಿನು ಏನು ಬೇಕೆಲ್ಲ ಮಾಡಿ ಗಳಿಸಿದ್ರೆ ಆತ್ಮ. ಕೋಟ್ಯಾಧೀಶ್ವರದಾರಲ್ಲಿ ಅವ್ರು ಹೆಂಗೆ ಗಳಿಸಿದ್ರಿ? ಇದನ್ನ ಮತ್ತೇನಿಲ್ಲ. ಎದ್ಕೊಳ್ಳ ಉದ್ಯೋಗ ಸೃಷ್ಟಿ ರೀ. ಇಲ್ಲಿ ಕೊಟ್ಟಿವ್ರೆ ಕೆಲಸ ಮಾಡ್ತಿದ್ರು ಹಳೆದಾಗ ಕೂಲಿಕಾರರು. ಖರೀದಿ ಹಡ್ಡಾಕ ಮಾಡಾಕ ಗಿಡ ಕಡೆಗೆ ಹಚ್ಚಿದಲ್ಲ ಅವ್ರು ಕೊಟ್ಟು ಉದ್ಯೋಗ. ಅಂದ್ರೆ ಪರಿಸರ ನಾಶ ಮಾಡಿ, ಈ ದೇಶ ಸಂಪತ್ತನ್ನು ಹಾಳು ಮಾಡಿ, ಒಂದಿಷ್ಟು ನೌಕರಿ ಕೊಟ್ಟೆ ನೌಕರಿ ಕೊಟ್ಟು ಎಳೆದು ಕೂಡ ಅವರು ಗಿಡಗಳು ಇರುತ್ತನಕ ಗಿಡ ಮುಗಿದ್ಮೇಲೆ ಮನೆ ಹೋಗಲ್ಲ ಮುಗಿದು ಮತ್ತೇನಿದೆ. ಶಾಶ್ವತ ಉದ್ಯೋಗ ಇಲ್ಲ, ಮತ್ತೊಂದಿಲ್ಲ. ಈ ನೆಲೆಯಲ್ಲಿ ಗಣಪತಿ ಹೆಗಡೆ ಅವ್ರು ಮಾಡಿದಂಥ ಒಂದು ಏನು ಲೇಖನದ ನಮಗೆ ಇದೆಲ್ಲ ಸ್ಫೂರ್ತಿ ಆಯ್ತು ಹೇಳೋಕ್ಕೆ, ನಿಮ್ಮ ಮುಂದೆ ಮಾತಾಡೋದಕ್ಕೆ. ಎಷ್ಟೋ ಮಕ್ಕಳು ಅದ್ರಲ್ಲಿ ಮಾತಾಡ್ಕೊಂಡ್ರೆ ಯಾಕೆ ಬಂದಿದ್ರಿ ಎಷ್ಟು ದೂರ ಅಂತ. ಈಗ ಏನು ಮಾಡೋದ್ರಿ, ಮನೆ ನಡೀತಾ ಇಲ್ಲ, ನಮ್ಮ ಅಪ್ಪ ಕಳ್ಸೋಕ್ಕಾಗ್ತಿಲ್ಲ, ಮದುವೆ ಇಲ್ಲ, ಯಾರು ಹೆಣ್ಣು ಕೊಡುವಲ್ಲ ನಮಗೆ. ಪಾಪ ಗಂಡು ಹುಡುಗರು ಬೇಡ, ಇದು ಹೆಣ್ಣು ಮಕ್ಕಳ ಬೇಡ, ಅದು ಇದೀಗ ಕೆಟ್ಟ ಪರಿಸ್ಥಿತಿ. ಅಂದ್ರೆ ಈ ವಲಸೆ ಹೋಗೋದು, ಉದ್ಯೋಗಕ್ಕಾಗಿ ವಲಸೆ ಹೋಗೋದು ತಡೆಯವ್ರು ಯಾರು? ಮೋದಿನ, ಸಿದ್ದುನ, ಅದು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಎಲ್ಲರೂ ಅವರು ಇದ್ದಾರೆ. ಆಲ್ ಓವರ್ ಇಂಡಿಯಾ ಎಲ್ಲ ರಾಜ್ಯಗಳು ನಮ್ಗೆ ಎಷ್ಟು ಅದಲ್ಲ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಪರಿಸ್ಥಿತಿ ಇದೆ. ನಾವು ಸರಾಮಿದ ಸಾಕಪ್ಪ, ಎಲೆಕ್ಷನ್ ಟೈಮ್ ದುಡ್ಡು ಬೇಕು, ಆ ಪಾರ್ಟಿಗಳನ್ನ ಹಿಡ್ಕೊಳ್ಳೋದು, ಅಂದರೆ ಕಾರ್ಪೊರೇಟ್ಗಳನ್ನ ಹಿಡ್ಕೊಳ್ಳೋದು, ಕಂಪ್ನಿಗಳು ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು, ಸಾಲ ಕೊಡಿಸೋದು. ಸಾಲ ಕೊಟ್ಟ ಮೇಲೆ ಅವ್ರಿಂದ ಒಂದಿಷ್ಟು ವರ್ಷ ಆಗ್ತದೆ, ನಮ್ಮ ಲಾಸ್ ಹತ್ರ ಅಂತ ಹೇಳ್ತಾರೆ. ಆ ಲಾಸ್ ಆದ ಕೂಡಲೇ ಅದರ ರಿಟರ್ನ್ ಅಪ್ ಮಾಡೋದು, ನನಗೆ ಅರ್ಧ ನಿನಗೆ ಅರ್ಧ ಉಳಿದ್ರೊಳಗೆ ಅದ್ರ ಮತ್ತೊಬ್ರು ಯಾರಿಗೂ ಮಾರ್ಕೊಂಬಿಡೋದು ಕಡಿಮೆ ರೇಟ್ನಾಗ. ಇದು ಈ ದೇಶ ಆಗಿರೋಂಥ ಉದ್ಯೋಗಗಳು. ಅಧಿಕಾರಿಗಳಂತ ಇವತ್ತು ಸಹಿತ ಅದೇ ರೀತಿ ಅದ. 2014ರಾಗ ನಮ್ಮ ಮೋದಿಜಿಯವರು ಬಂದಾಗ ಏನೇನು ಮಾತಾಡಿದ್ರೆ, ಇದೆಲ್ಲ ದೇಶ ಬದಲಾವಣೆ ಮಾಡ್ತೀನಿ ರೀ, ಚೇಂಜ್ ಆಗೇ ಆಗ್ತದೆ, ಭ್ರಷ್ಟಾಚಾರ ಓಡಿ ಹೋಗ್ತದೆ, ಎಲ್ಲರಿಗೂ ಉದ್ಯೋಗ ಸಿಗ್ತದೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತು, ಪ್ರತಿ ಬಡವನಿಗೆ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತನು, 1-2 ಮಾತಾಡಿದ್ದ. ಅದನ್ನು ನಂಬಿ ಇಡೀ ದೇಶದ ಜನ ಓಟ್ ಹಾಕಿದ್ರು. ಸಿದ್ದರಾಮಯ್ಯರು ಸಹಿತ ಅನೇಕ ಘೋಷಣೆ ಮಾಡಿದ್ರು. ಆದರೆ ಒಂದಿಷ್ಟು ಏನು ಗ್ಯಾರಂಟಿ ಇಡಪ್ಪದೊಳಗೆ ಈ ಸಲ ಒಂದಿಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ, ಅಷ್ಟೇ ಸಮಾಧಾನ. ಆದರೆ ಉದ್ಯೋಗಗಳಿಲ್ಲ, ಯಾವ ಜೋರಾಗಿ ಕರಿತಾ ಇಲ್ಲ. ಇವತ್ತು 70,000 ಶಿಕ್ಷಕರು ಬೇಕಾಗಿದ್ದಾರೆ. ಅದು ಹೋಗಿ ಇದ್ದು ಶಾಲೆಗಳು ಮುಗಿಸ್ತಾ ಇದ್ದಾರೆ, ಹುಡುಗರು ಕಡಿಮೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ವಿಚಾರ ಇಲ್ಲ. ಪ್ರೈವೇಟ್ದಾಗ ಯಾಕೆ ಹೋಗ್ತಾ ಇದ್ದಾರೆ? ಮಿಡಲ್ ಕ್ಲಾಸ್ ಮತ್ತು ಲೋ ಮಿಡಲ್ ಕ್ಲಾಸ್ ಜನ ಹುಡುಗರು ಸಾಲ ಮಾಡಿ ಕಳಿಸ್ತಾ ಇದ್ದಾರೆ. ಜನ ಇಲ್ಲಿ ಸರ್ಕಾರಿ ಶಾಲೆಗಳಿಲ್ಲ, ಒಂದು ಗುಣಾತ್ಮಕ ಕಲಿಕೆಗಳಿಲ್ಲ, ಒಳ್ಳೆಯ ಕಟ್ಟಡಗಳಿಲ್ಲ, ಪ್ರತಿ ಹಳ್ಳಿಗೂ ಶಾಲೆಗಳಿಲ್ಲ. ಮತ್ತು ಹೋಗ್ತಾರೆ ಹೆಂಗೆ ರೀ? ಪ್ರೈವೇಟ್ದವ್ರು ಚಂದ ಬಿಲ್ಡಿಂಗ್ ಮಾಡಿರ್ತಾರೆ, ಪಾಪ ಮಾಸ್ತರ್ಗಳಿಗೆ ಅರ್ಧ ಪಗಾರ ಕೊಟ್ಟು ದುಡಿಸ್ಕೊಳ್ತಾರೆ, ಅಲ್ಲಿ ಹೋಗ್ತಾರೆ ಪಾಪ. ಅಲ್ಲಿ ಶೋಷಣೆ ಮಾಸ್ತರ್ಗಳದ್ದು ಎಷ್ಟೋ PhD ಅಂತವರು, ಎಷ್ಟೋ MA MBA MCom ಕಲ್ತಂಥವ್ರು ಪಾಪ ನಿರುದ್ಯೋಗಿಗಳಾಗಿ ಅಡ್ಡಾಡ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲೇ ಅನಿವಾರ್ಯವಾಗಿ ಜನ ಪಾಪ ವಲಸೆ ಹೋಗ್ತಾ ಇದ್ದಾರೆ. ತಡಿಬೇಕಾದ್ರೆ ಅಲ್ಲಲ್ಲೇ ಆಯಾ ಏರಿಯಾದಲ್ಲಿ ಉದ್ಯೋಗ ಸೃಷ್ಟಿ ಆಗೋದು. ಅದು ಹೆಂಗೆ ಆಗೋದು? ಚಿಂತನೆ ಇಲ್ಲ, ಸಿಂಪಲ್ ಅದ ರೀ. ಪ್ರತಿಯೊಂದು ಗ್ರಾಮದಲ್ಲಿಯೂ ಅಲ್ಲಿ ಅಗ್ರಿಕಲ್ಚರ್ ಬೆಳೆಸೋದು, ಅಲ್ಲೇ ಪ್ರತಿಯೊಂದು ಗ್ರಾಮಗಳು ಅಲ್ಲಿ ಉದ್ಯೋಗ ಸೃಷ್ಟಿ ಆಗೋದು ಮುಖ್ಯ ಕಾರಣ. ಅಲ್ಲಿ ಬೆಳೀತಾರೆ, ಬೆಳೆ ಮಾರೋದು ಒಂದು ಸ್ಥಾನ ಮಾಡಿಕೊಡೋದು, ಮಾರ್ಕೆಟ್ ಮಾಡಿಕೊಡೋದು. ನಮ್ಮ ದೇಶದ ಮುಖ್ಯ ಉದ್ಯೋಗ ಕೃಷಿ. ಇವತ್ತಿಗೂ 70-80% ಜನ ಅಗ್ರಿಕಲ್ಚರ್ ಮೇಲೆ ಬದುಕ್ತಾ ಇದ್ದಾರೆ. ಇವತ್ತು ಏನಾದರೂ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರೆ ಈಗ ಒಬ್ಬ ರೈತನ ಬೆಳೆದ ಬೆಳೆಯಿಂದ ಅನ್ನೋದನ್ನು ಮತ್ತು ನಮ್ಮ ಟ್ಯಾಕ್ಸ್ನಿಂದ ಯಾರು ಟ್ಯಾಕ್ಸ್ ಇರಿಸಿದ್ದಾರೆ ರೀ? ವರ್ಷಕ್ಕೆ 50 ಲಕ್ಷ 60 ಲಕ್ಷ ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಸೇಲ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಸೆಸ್ಗಳಿರ್ಬೋದು, ಎಷ್ಟು ಯಾರ ಹತ್ತೊಂದು ನಮಗೆ ಕೊಟ್ಟಂಗೆ ಮಾಡಿ ಆರಾಮ್ 40% 80% ಮಾಡ್ತಾ ಹೊರಡಿದ್ದಾರೆ. ಈ ಪರಿಸ್ಥಿತಿ ಇವತ್ತದ. ಅದಕ್ಕಾಗಿ ಈ ಲೇಖನ ನೋಡಿದಾಗ ಅನಿಸ್ತು, ಇದು ಏನಪ್ಪ ಅಂದ್ರೆ
ಇಲ್ಲಿ ಒಂದು ಮಾತು ಒಬ್ಬ ವ್ಯಕ್ತಿ ಮಾತಾಡಿದ್ದ, ಸಂತೋಷ್ ಗೋವೇಕರ್ ಅನ್ನುವಂಥವ್ರು ಉದ್ಯೋಗಿ, ಉತ್ತರ ಕನ್ನಡದವರು. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗದ ಕಾರಣದಿಂದ ಗೋವಾಕ್ಕೆ ನಿತ್ಯ ದುಡಿಮೆಗೆ ವಲಸೆ ಹೋಗುವ ಸ್ಥಿತಿ ಬಂದಿದೆ. ಇದನ್ನು ಕೇಳಿದಾಗ ಏನು ಅನಿಸ್ತು ನಿಮ್ಗೆ? ಗೋವಾಗೆ ಹೋಗಲಿ, ಮುಂಬೈಗೆ ಹೋಗಲಿ, ಎಲ್ಲೂ ಹೋಗಲಿ ವಲಸೆ ಹೋಗ್ತಾ ಇದ್ದಾರೆ ಉದ್ಯೋಗ ಸಲುವಾಗಿ. ಇದಕ್ಕೆ ಪರಿಹಾರ ಈ ರಾಜಕಾರಣಿಗಳು, ಅಧಿಕಾರಶಾಹಿಗಳು, ದುಡ್ಡು ಕೂತಂಥ ಕಾರ್ಪೊರೇಟ್ಗಳು ಉತ್ತರ ಕೊಡಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.